ಹೋಗೋಣ. ಮಿನಿಗೆ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು. ನಾನು ಮತ್ತು ಪ್ರಮತ್ ಮತ್ತು ಅಜ್ಜಿನ ಕರ್ಕೊಂಡು ಬಂದಿದ್ದೆ. ಏನು ಮಾಡ್ತಾಳೆ ನೋಡೋಣ ಅಂತ ಹೇಳಿ. ನಾನು ಫುಲ್ ಕಾನ್ಫಿಡೆಂಟ್ ಆಗಿದ್ದೆ ಆಯಿತಾ. ಮಿನಿ ಆ್ಯಕ್ಚುಲಿ ಸ್ಕೂಲ್ಗೆಲ್ಲ ಆರಾಮಾಗಿ ಹೋಗ್ತಾಳೆ ಮತ್ತು ಟೀಚರಿಂದನೂ ಅಷ್ಟೇ ಒಳ್ಳೆ ಫೀಡ್ಬ್ಯಾಕ್ ಎಲ್ಲ ಇದೆ. ಹಾಗಾಗಿ ನಾನು ಆರಾಮಾಗಿರ್ತಾಳೆ ಅಂದ್ಕೊಂಡೆ. ಫಸ್ಟ್ ಟೈಮಲ್ಲೆಲ್ಲ ಅಳ್ತಾ ಇದ್ಲು. ಅದು ಆಮೇಲೆ ಕಾಮ್ ಡೌನ್ ಆದಳು. ಲೈಕ್ ಅಮ್ಮ ಇದ್ದಾರೆ, ನಾನು ಅಮ್ಮನ ಹತ್ರನೇ ಹೋಗ್ತೀನಿ ಅಂತ ಅಳ್ತಿದ್ಲಂತೆ. ಅದಾದಮೇಲೆ ಓಕೆ. ಇವಾಗ ಅವಳಿಗೆ ಇರೋ ಟಾಸ್ಕ್ ಏನು ಅಂತ ಅಂದರೆ ರೇಸು. ಫಸ್ಟು ಎನಿಮಲ್ನ ರೆಸ್ಕ್ಯೂ ಮಾಡಬೇಕು. ಅದಾದಮೇಲೆ ಕ್ಲೀನೆಲ್ಲ ಮಾಡಿ ಅದನ್ನು ಸೇಫಾಗಿಟ್ಟು ಓಡಬೇಕು. ಅದು ಅವಳದು ರೇಸ್ ಟಾಸ್ಕ್ ಇದ್ದಿದ್ದು. ಒಂದೊಂದು ಮಕ್ಳಿಗೆ ಒಂದೊಂದು ಕಾನ್ಸೆಪ್ಟ್ ಪ್ರಕಾರ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡಿದ್ಲು. ಎಲ್ಲ ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಚಿಕ್ಕ ಮಕ್ಕಳಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಅವ್ರು ಇಷ್ಟೊಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿರೋದು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಿನಿಗೆ ಎನಿಮಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳಿಗೆ ರೇಸ್ ಕಾನ್ಸೆಪ್ಟು ಎನಿಮಲ್ನ ರೆಸ್ಕ್ಯೂ ಮಾಡೋದು. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ಲು. ಅದಾದಮೇಲೆ ನಾವು ಫೋಟೋಸ್ ಎಲ್ಲ ತಗೊಂಡು ಇವಾಗ ಮೆಡಲ್ ಮತ್ತು ಪ್ರೈಸಸ್ ಕೊಡ್ತಾರೆ ಎಲ್ಲ ಮಕ್ಕಳಿಗೂ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಸ್ಪೋರ್ಟ್ಸ್ ಡೇ ಅಂತೂ ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಮಿನಿನೂ ಎಂಜಾಯ್ ಮಾಡಿದ್ಲು, ನಾವು ಅಷ್ಟೇ ಎಂಜಾಯ್ ಮಾಡಿದ್ವಿ. ಆ್ಯಸ್ ಎ ಪೇರೆಂಟ್ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೆ ಮಿನಿ ಯಾವ ಥರ ಪಾರ್ಟಿಸಿಪೇಟ್ ಮಾಡ್ತಾಳೆ ಅಂತ ನೋಡಬೇಕು ಅಂತ ಹೇಳಿ. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ಲು. ಮಿನಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ಲು ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಕಾರಲ್ಲೇ ಓಪನ್ ಮಾಡಿ ನೋಡ್ತಾ ಇದ್ದಾಳೆ.